ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಈ ವಿಡಿಯೋದಲ್ಲಿ ಎಜುಕೇಷನ್ ಸೈಕಾಲಜಿಯ ಲಾಸ್ಟ್ ಮಿನಿಟ್ ರಿವಿಷನ್ 3 ನೋಡ್ತಾ ಹೋಗೋಣ. ಅಂದರೆ ಆಲ್ರೆಡಿ 2 ಲಾಸ್ಟ್ ಮಿನಿಟ್ ರಿವಿಷನ್ ಎಜುಕೇಷನ್ ಸೈಕಾಲಜಿಗೆ ಡೈರೆಕ್ಟ್ ಆನ್ಸರ್ ಇರುವಂತಹ ಕ್ವಶನ್ಗಳನ್ನು ನಾವು ನೋಡಲಾಗಿದೆ. ಇನ್ನೇನು ಕೆಲವೊಂದಿಷ್ಟು ಪ್ರಶ್ನೆಗಳು ಅನ್ವಯಿಕವಾಗಿ ಬರುತ್ತೆ ಎಜುಕೇಷನ್ ಸೈಕಾಲಜಿಯಲ್ಲಿ. ಅವುಗಳನ್ನು ನೀವು ಅಲ್ಲೇ ಆ 4 ಆಪ್ಷನ್ಗಳಲ್ಲಿ ಯಾವುದು ಹೆಚ್ಚು ಸೂಟೇಬಲ್ ಆಗುತ್ತೆ ಅನ್ನೋದನ್ನು ಗೆಸ್ ಮಾಡಿ ಹಾಕಬೇಕಾಗುತ್ತೆ. ಅನ್ವಯಿಕ ಮಾಡಿಕೊಂಡು ತರಗತಿ ವರ್ಗಕೋಣೆಗೆ ಸಂಬಂಧಿಸಿದ್ದು, ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದು ಈ ರೀತಿಯಾಗಿರುತ್ತೆ. ಇನ್ನು ಕೆಲವೊಂದಿಷ್ಟು ಡೈರೆಕ್ಟ್ ಕ್ವಶನ್ಗಳಿರುತ್ತೆ. ಅವಕ್ಕಾಗಿ ಆ ಡೈರೆಕ್ಟ್ ಕ್ವಶನ್ಗಳನ್ನು, ಸಿದ್ಧಾಂತಗಳನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ, ಪ್ರಾಯೋಗಿಕ ಮನೋವಿಜ್ಞಾನ ಯಾರು ಪ್ರತಿಪಾದನೆ ಮಾಡಿದವರು, ಇಂತಹ ಪ್ರಶ್ನೆಗಳಿರುತ್ತೆ. ಅವಕ್ಕೆಲ್ಲವೂ ಸಹ ಈ ನಮ್ಮ ಚಾನಲ್ನ ಈ ವಿಡಿಯೋಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಕ್ವಶನ್: ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿಯನ್ನು ರೂಢಿಸಲು ಮತ್ತು ಅದನ್ನು ಉಳಿಸಿಕೊಳ್ಳಲು ಮಾಡಬೇಕಾಗಿದ್ದು. ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಬಗ್ಗೆ ಆಸಕ್ತಿಯನ್ನು ಬೆಳೆಸಬೇಕು, ಹಾಗೆ ಆ ಒಂದು ಕಲಿಸಿದಂತಹ ವಿಷಯ ಅವರ ಮನಸ್ಸಿನಲ್ಲಿ ಇರಬೇಕು ಯಾವಾಗಲೂ ಅನ್ನುವಂಥದ್ದಾದರೆ ಶಿಕ್ಷಕರಾದಂಥವರು ಯಾವ ರೀತಿಯಾಗಿ ಮಾಡಬೇಕು? ವಿದ್ಯಾರ್ಥಿಗಳನ್ನು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಂಥದ್ದು. ಯಾವುದೇ ಚಟುವಟಿಕೆ ಆಗಿರಲಿ, ವಿದ್ಯಾರ್ಥಿಗಳು ಸ್ವಯಂ ಆಗಿ ಮಾಡಿದ್ರು ಅಂದರೆ ಅವರು ಅದರಲ್ಲಿ ಹೆಚ್ಚಿನ ಕಲಿಕೆಯನ್ನು ಮಾಡ್ಕೊತಾರೆ, ಹಾಗೆ ಅದನ್ನು ಉಳಿಸ್ಕೊಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ ಕಲಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕಾಗತ್ತೆ. ಬಹು ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಪ್ರಾಣಿಗಳು, ಖನಿಜಗಳು ಮತ್ತು ಸಸ್ಯಗಳನ್ನು ಗುರುತಿಸುವುದು ಮತ್ತು ವರ್ಗೀಕರಿಸುವುದನ್ನು ಏನೆಂದು ಕರೆಯುತ್ತಾರೆ? ಹೋವರ್ಡ್ ಗಾರ್ಡ್ನರ್ ಅವರದ್ದು ಈ ಬಹು ಬುದ್ಧಿಶಕ್ತಿ ಸಿದ್ಧಾಂತ. ಹೋವರ್ಡ್ ಗಾರ್ಡ್ನರ್ ಇವರದ್ದು ಈ ಬಹುಬುದ್ಧಿಶಕ್ತಿ ಸಿದ್ಧಾಂತ. ಇದರ ಪ್ರಕಾರ ಪ್ರಾಣಿಗಳನ್ನು, ಖನಿಜಗಳನ್ನು, ಸಸ್ಯಗಳನ್ನು ಗುರುತಿಸುವುದು ಮತ್ತು ಅದನ್ನು ವರ್ಗೀಕರಿಸುವುದನ್ನು ನೈಸರ್ಗಿಕ ಬುದ್ಧಿಶಕ್ತಿ, ನ್ಯಾಚುರಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ನೆಕ್ಸ್ಟ್, ಡಿಸ್ಲೆಕ್ಸಿಯಾ ಯಾವುದಕ್ಕೆ ಸಂಬಂಧಿಸಿದೆ? ಓದಿನ ದೌರ್ಬಲ್ಯಕ್ಕೆ. ಓದುವಾಗ ಅಕ್ಷರಗಳನ್ನು ಗುರುತಿಸಿ ಸರಿಯಾಗಿ ಓದದೇ ಇರುವಂಥದ್ದನ್ನು ಡಿಸ್ಲೆಕ್ಸಿಯಾ ಅಂತ ಕರೀತಾರೆ. ಡಿಸ್ಲೆಕ್ಸಿಯಾ. ಈ ಲೆಕ್ಸಿಯಾ ಅನ್ನುವಂಥದ್ದು ಓದು ಹೇಳುವಂಥ ಅರ್ಥವನ್ನು ಕೊಡುತ್ತೆ. ಡಿಸ್ ಅನ್ನುವಂಥದ್ದು ದೌರ್ಬಲ್ಯ. ಡಿಸ್ಲೆಕ್ಸಿಯಾ ಅಂದರೆ ಓದಿನಲ್ಲಿರುವಂತಹ ದೌರ್ಬಲ್ಯ. ವಿಶೇಷ ಶಿಕ್ಷಣ ಸಂಬಂಧಿಸಿರುವುದು. ದೌರ್ಬಲ್ಯವುಳ್ಳ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ. ವಿಶೇಷ ಶಿಕ್ಷಣ, ಸ್ಪೆಷಲ್ ಎಜುಕೇಷನ್ ಹೇಳುವಂಥದ್ದು ಯಾರಿಗೆ? ದೌರ್ಬಲ್ಯತೆಯನ್ನು ಯಾರು ಹೊಂದಿರ್ತಾರೋ, ಉಳಿದೆಲ್ಲ ಮಕ್ಕಳ ರೀತಿಯಲ್ಲಿ ಶಿಕ್ಷಣವನ್ನು ಪಡಿಲಿಕ್ಕೆ ಯಾರಲ್ಲಿ ಸಾಧ್ಯ ಇರೋದಿಲ್ವೋ ಅಂತಹ ಮಕ್ಕಳಿಗೆ ವಿಶೇಷ ಶಿಕ್ಷಣ ಸಂಬಂಧಪಟ್ಟಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ: ಪ್ರತಿಯೊಬ್ಬ ಕಲಿಕಾರ್ಥಿಯು ಅದ್ವಿತೀಯ ಎಂಬುದರ ಅರ್ಥ. ಯಾವುದೇ ಇಬ್ಬರು ವ್ಯಕ್ತಿಗಳು ತಮ್ಮ ಸಾಮರ್ಥ್ಯಗಳು, ಆಸಕ್ತಿಗಳು ಮತ್ತು ಪ್ರತಿಭೆಗಳಲ್ಲಿ ಒಂದೇ ರೀತಿ ಇರುವುದಿಲ್ಲ. ಪ್ರತಿಯೊಬ್ಬ ಕಲಿಕಾರ್ಥಿಯು ಅದ್ವಿತೀಯ ಅಂದರೆ ಒಬ್ಬರು ಇನ್ನೊಬ್ಬರಿಗಿಂತ ಭಿನ್ನ ಆಗಿದ್ದಾರೆ. ಯಾವುದೇ 2 ವ್ಯಕ್ತಿಗಳಾಗಿರಬಹುದು, ಅದು ಅವಳಿ ಜವಳಿ ಮಕ್ಕಳೇ ಆಗಿರಬಹುದು, ಅವರೂ ಸಹ ತಮ್ಮ ಸಾಮರ್ಥ್ಯ, ಆಸಕ್ತಿ ಮತ್ತು ಪ್ರತಿಭೆಗಳಲ್ಲಿ ಒಂದೇ ರೀತಿ ಇರೋದಿಲ್ಲ. ನೆಕ್ಸ್ಟ್, ಯಾವ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಬುದ್ಧಿಶಕ್ತಿಯಲ್ಲಿ ಸಾಮಾನ್ಯ ಬುದ್ಧಿಶಕ್ತಿ G ಮತ್ತು ನಿರ್ದಿಷ್ಟ ಬುದ್ಧಿಶಕ್ತಿ S ಗಳು ಇರುವುದನ್ನು ಪ್ರತಿಪಾದಿಸುತ್ತೆ? ಯಾವ ಬುದ್ಧಿಶಕ್ತಿ ಸಿದ್ಧಾಂತ? ಜನರಲ್ ಕಾರಕ ಹಾಗೆ ಸ್ಪೆಸಿಫಿಕ್ ಕಾರಕ ಅಂತ 2 ಬುದ್ಧಿಶಕ್ತಿ ಕಾರಕಗಳು ಇರುವಂಥದ್ದು. ಸ್ಪಿಯರ್ಮನ್ ರವರ ದ್ವಿಕಾರಕ ಸಿದ್ಧಾಂತದಲ್ಲಿ ಇದು ಕಂಡುಬರುತ್ತೆ. ಜನರಲ್ ಅಂದರೆ ಎಲ್ಲರಲ್ಲೂ ಕಾಮನ್ ಆಗಿ ಇರುವಂತಹ ಬುದ್ಧಿಶಕ್ತಿ ಆಗುತ್ತೆ. ಸ್ಪೆಸಿಫಿಕ್ ಅಂದರೆ ಆ ಒಬ್ಬ ವ್ಯಕ್ತಿಯಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಒಂದು ಬುದ್ಧಿಶಕ್ತಿ ಇದೆ ಅಂದರೆ ಅದು ಆ ವ್ಯಕ್ತಿಯ S ಕಾರಕ ಅಂತ ಆಗುತ್ತೆ. ನೆಕ್ಸ್ಟ್, ಶಾಲೆಯು ರಾಜ್ಯ ಮಟ್ಟದ ಏಕಗಾಯನ ಸ್ಪರ್ಧೆಗೆ ಸಿದ್ಧಗೊಳಿಸುವಾಗ ಹುಡುಗಿಯರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತದೆ. ಇದು ಯಾವುದನ್ನು ಪ್ರತಿಪಾದಿಸುತ್ತದೆ? ಲಿಂಗ ತಾರತಮ್ಯವನ್ನು. ಏಕಗಾಯನ ಸ್ಪರ್ಧೆಗೆ ಹುಡುಗಿಯರೇ ಚೆನ್ನಾಗಿ ಹಾಡ್ತಾರೆ, ಹುಡುಗಿಯರನ್ನೇ ಕಳಿಸಬೇಕು ಹೇಳುವಂಥ ಒಂದು ನಿರ್ಧಾರವನ್ನು ಶಾಲೆ ಕೈಗೊಳ್ತಾ ಇದೆ ಅಂದರೆ ಅಲ್ಲಿ ಲಿಂಗ ತಾರತಮ್ಯ ಆಗಿದೆ. ಹುಡುಗಿಯರು ಚೆನ್ನಾಗಿ ಹಾಡ್ತಾರೋ ಅಥವಾ ಹುಡುಗರು ಚೆನ್ನಾಗಿ ಹಾಡ್ತಾರೋ ಅವರಲ್ಲೇ ಒಂದು ಕಾಂಪಿಟೇಷನ್ ಅನ್ನು ಮಾಡಿ ಅದರ ಮೂಲಕ ಆಯ್ಕೆಯನ್ನು ಮಾಡಿದ್ರೆ ಈ ಲಿಂಗ ತಾರತಮ್ಯವನ್ನು ಕಡಿಮೆ ಮಾಡ್ಬೋದು. ಪ್ರತಿಭಾನ್ವಿತ ಮಕ್ಕಳಿಗೆ ಸಂಬಂಧಿಸಿದಂತೆ ವೇಗವರ್ಧನ ಕಾರ್ಯಕ್ರಮ ಎಂದರೆ?
ಆ ವಿದ್ಯಾರ್ಥಿಗಳನ್ನು ಪ್ರಸ್ತುತ ತರಗತಿಯನ್ನು ಬಿಟ್ಟು ಮುಂದಿನ ಉನ್ನತ ತರಗತಿಗೆ ಮುಂಬಡ್ತಿಯನ್ನು ನೀಡುವಂಥದ್ದು. ವೇಗವರ್ಧನ, ಈಗ 1ನೇ ಕ್ಲಾಸ್ನಲ್ಲಿ ಒಂದು ಮಗು ಕಲಿತಾ ಇದೆ ಅಂದರೆ ಆ ಮಗುವಿನ ಬುದ್ಧಿಶಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ 1ನೇ ತರಗತಿಯನ್ನು ಸ್ಕಿಪ್ ಮಾಡಿ 2ನೇ ತರಗತಿಗೆ ಪ್ರಮೋಟ್ ಮಾಡುವಂಥದ್ದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಪ್ರತಿಯೊಂದು ತರಗತಿಯಲ್ಲೂ ಕೆಲವೊಂದಿಷ್ಟು ಬೇಸಿಕ್ಗಳನ್ನು ಮಕ್ಕಳು ಕಲಿಬೇಕು ಅಂತ ಆ್ಯಡ್ ಮಾಡಿರ್ತಾರೆ. ಆ ಬೇಸಿಕ್ ನೀಡ್ಗಳನ್ನು, ಸಾಮಾನ್ಯ ಒಂದು ಮೂಲಭೂತ ಪರಿಕಲ್ಪನೆಗಳನ್ನು ಮಕ್ಕಳು ಕಲಿದೇ ಇರುವಂತಹ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ಬಹುಭಾಷಾ ಲಕ್ಷಣ ಹೊಂದಿರುವ ಭಾರತೀಯ ಸಮಾಜವನ್ನು ಈ ರೀತಿ ಕಾಣಲಾಗುತ್ತದೆ. ಬಹುಭಾಷಾ ಲಕ್ಷಣ ಹೊಂದಿದ ಭಾರತೀಯ ಸಮಾಜವನ್ನ ಶಾಲಾ ಜೀವನವನ್ನು ಸಂಪತ್ಭರಿತಗೊಳಿಸುವ ಒಂದು ಸಂಪನ್ಮೂಲವಾಗಿ ನೋಡಲಾಗುತ್ತೆ. ಬಹುಭಾಷಾ ಲಕ್ಷಣವನ್ನು ಹೊಂದಿದ ಒಂದು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕಲ್ಚರನ್ನು ಹೊಂದಿರೋರು ಇರ್ತಾರೆ, ಬೇರೆ ಬೇರೆ ಭಾಷೆ ಮಾತನಾಡೋರು ಇರ್ತಾರೆ. ಈ ರೀತಿಯ ಸಮಾಜವನ್ನ ಒಂದು ಶಾಲಾ ಜೀವನವನ್ನು ಸಂಪತ್ಭರಿತಗೊಳಿಸುವ ಸಂಪನ್ಮೂಲ ಅಂತ ಪರಿಗಣಿಸಲಾಗುತ್ತೆ. ಕಾರಕಗಳ ವಿಶ್ಲೇಷಣೆಯ ಮೂಲಕ ಜನ್ಮ ತಾಳಿದ ಬುದ್ಧಿಶಕ್ತಿ ಸಿದ್ಧಾಂತ 3 ಆಯಾಮದ ಸಿದ್ಧಾಂತ ಆಗಿದೆ. ವ್ಯಕ್ತಿಗಳಲ್ಲಿ ಕಂಡುಬರುವ ವ್ಯತ್ಯಾಸವನ್ನು ಏನೆಂದು ಕರೆಯುವರು? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ಕಂಡುಬರುವಂತಹ ವ್ಯತ್ಯಾಸವನ್ನ ವೈಯಕ್ತಿಕ ಭಿನ್ನತೆ ಅಂತ ಕರೀತಾರೆ. ವೈಯಕ್ತಿಕ ಭಿನ್ನತೆಗಳ ಪರಿಕಲ್ಪನೆಯನ್ನು ವೈಜ್ಞಾನಿಕವಾಗಿ ಬೆಳಕಿಗೆ ತಂದವನು ಇಂಡಿವಿಜುವಲ್ ಡಿಫರೆನ್ಸ್. ಈ ಒಂದು ಪರಿಕಲ್ಪನೆಯನ್ನು ವೈಜ್ಞಾನಿಕವಾಗಿ ಬೆಳಕಿಗೆ ತಂದಂತವನು ಗಾಲ್ಟನ್. ಒಬ್ಬ ವ್ಯಕ್ತಿಯ ವಿವಿಧ ಸಾಮರ್ಥ್ಯಗಳಲ್ಲಿ ಕಂಡುಬರುವ ವ್ಯತ್ಯಾಸ ಅಂತರ್ಗತ ಭಿನ್ನತೆ. ವೈಯಕ್ತಿಕ ಭಿನ್ನತೆ ಅಂದ್ರೇನು? 2 ವ್ಯಕ್ತಿಗಳಿರ್ತಾರೆ, ಅವರಲ್ಲಿ ಕಂಡುಬರುವಂತಹ ಭಿನ್ನತೆ ಆಗಿರುತ್ತೆ. ಆದರೆ ಅಂತರ್ಗತ ಭಿನ್ನತೆ ಅನ್ನುವಂಥದ್ದು ಒಬ್ಬನೇ ವ್ಯಕ್ತಿ ಇರ್ತಾನೆ, ಆತನೇ ಬೇರೆ ಬೇರೆ ಸಾಮರ್ಥ್ಯಗಳಲ್ಲಿ ದೈಹಿಕ ಸಾಮರ್ಥ್ಯವನ್ನು ಮಾಡುವಾಗ, ದೈಹಿಕ ಕೆಲಸವನ್ನು ಮಾಡುವಾಗ ಆತ ಹೆಚ್ಚು ಸ್ಪೋರ್ಟಿವ್ ಆಗಿ ಹೆಚ್ಚು ಕೆಲಸವನ್ನ ಮಾಡ್ತಾನೆ, ಆದರೆ ಓದುವಿಕೆ ಅಂದಾಗ ಕಡಿಮೆ ಮಾಡ್ತಾನೆ. ಈ ರೀತಿಯಾಗಿ ಕಂಡುಬರುವಂತಹ ಭಿನ್ನತೆಯನ್ನು ಅಂತರ್ಗತ ಭಿನ್ನತೆ ಅಂತ ಕರೀತಾರೆ. ವೈಯಕ್ತಿಕ ಭಿನ್ನತೆಗಳಿಗೆ ಮುಖ್ಯ ಕಾರಣ ಅನುವಂಶೀಯತೆ ಮತ್ತು ಪರಿಸರ. ನೆಕ್ಸ್ಟ್, ಅವಳಿ ಮಕ್ಕಳಲ್ಲಿ ಕೂಡ ಹಲವಾರು ವ್ಯತ್ಯಾಸಗಳಿರುತ್ತೆ. ಇದಕ್ಕೆ ಕಾರಣ ಅವರಲ್ಲಿರುವಂತಹ ವೈಯಕ್ತಿಕ ಭಿನ್ನತೆ. ವೈಯಕ್ತಿಕ ಭಿನ್ನತೆಗೆ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಸಹ ಕಾರಣ ಆಗಿರುತ್ತೆ. ಟ್ವಿನ್ಸ್ಗಳಲ್ಲೂ ಸಹ ಈ ವ್ಯತ್ಯಾಸ ಕಂಡುಬರುತ್ತೆ, ಕಾರಣ ಅವರಲ್ಲಿರುವ ವೈಯಕ್ತಿಕ ಭಿನ್ನತೆ ಆಗಿದೆ. ಪ್ರೌಢಶಾಲೆಯಲ್ಲಿ ವೈಯಕ್ತಿಕ ಭಿನ್ನತೆಯ ಸಮಸ್ಯೆಗಳನ್ನು ಪರಿಹರಿಸಲು ಕೈಗೊಳ್ಳಬಹುದಾದ ಸೂಕ್ತ ಕ್ರಮ. ಪಠ್ಯಕ್ರಮದ ಸೂಕ್ತ ಮಾರ್ಪಾಡಿನೊಂದಿಗೆ ನಿರ್ದಿಷ್ಟ ಸಾಮರ್ಥ್ಯ ಆಧಾರಿತ ಗುಂಪುಗಳನ್ನು ಮಾಡಿ ಬೋಧಿಸುವಂಥದ್ದು. ಪಠ್ಯಕ್ರಮವನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೋ ಅದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಅನ್ನು ಮಾಡಿಕೊಂಡು ನಿರ್ದಿಷ್ಟ ಸಾಮರ್ಥ್ಯ ಆಧಾರಿತ ಯಾವೆಲ್ಲ ಸಾಮರ್ಥ್ಯಗಳು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಬರುತ್ತೆ, ಸಾಮರ್ಥ್ಯ ಆಧಾರಿತವಾಗಿ ಗುಂಪುಗಳನ್ನು ಮಾಡಿ ಬೋಧನೆ ಮಾಡುವಂಥದ್ದು. 17ನೇ ಪ್ರಶ್ನೆ, ತರಗತಿಯ ಎಲ್ಲಾ ವಿದ್ಯಾರ್ಥಿಗಳು ತಾವು ಕೊಟ್ಟ ಎಲ್ಲಾ ಕೆಲಸವನ್ನು ಮಾಡಬೇಕು ಮತ್ತು ತಾವು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಬೇಕೆಂದು ಹೆಚ್ಚಿನ ಭಾರತೀಯರು ಶಿಕ್ಷಕರು ಹೊಂದಿರುವಂತಹ ಅಭಿಪ್ರಾಯ ಯಾವುದಕ್ಕೆ ವಿರುದ್ಧವಾಗಿದೆ? ವೈಯಕ್ತಿಕ ಭಿನ್ನತೆಗೆ ಇದು ವಿರುದ್ಧವಾಗಿದೆ. ತರಗತಿಯಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳು ನಾವು ಕೊಟ್ಟಂತಹ ಎಲ್ಲಾ ಕೆಲಸವನ್ನೂ ಮಾಡೋದಿಲ್ಲ, ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸೋದಿಲ್ಲ. ಕಾರಣ ಏನಂದ್ರೆ ಅವರಲ್ಲಿರುವಂತಹ ವೈಯಕ್ತಿಕ ಭಿನ್ನತೆ. ಒಂದು ತರಗತಿಯ ಸಂಖ್ಯೆಯನ್ನು ಸುಮಾರು 30ಕ್ಕೆ ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಗಳನ್ನು ಪೂರೈಸಬಹುದು? ವೈಯಕ್ತಿಕವಾಗಿ ಭಿನ್ನತೆ ಹೊಂದಿರುವಂತಹ ಮಕ್ಕಳ ಅವಶ್ಯಕತೆ. ನಾವಲ್ಲಿ ಇಂಡಿವಿಜುವಲ್ ಆಗಿ ಅವರನ್ನ ಕೇರ್ ಮಾಡಬಹುದು. ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಂತೆ ನಾವು ಇಂಡಿವಿಜುವಲ್ ಕೇರನ್ನು ಹೆಚ್ಚಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್, ವೈಯಕ್ತಿಕ ಭಿನ್ನತೆಗಳ ಸ್ವರೂಪವನ್ನು ಯಾವುದರ ಸಹಾಯದಿಂದ ವಿವರಿಸಬಹುದು? ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯ ಸಹಾಯದಿಂದ ವಿವರಿಸಬಹುದು. ಬುದ್ಧಿಶಕ್ತಿ ಎನ್ನುವುದು ಇದೊಂದು ಜ್ಞಾನಾತ್ಮಕ ಸಾಮರ್ಥ್ಯ ಆಗಿದೆ. ಬುದ್ಧಿಶಕ್ತಿ ಎನ್ನುವಂಥದ್ದು ಜ್ಞಾನಕ್ಕೆ ಸಂಬಂಧಪಟ್ಟಂತಹದ್ದಾಗಿದೆ. ನೆಕ್ಸ್ಟ್, ಅಮೂರ್ತ ಚಿಂತನ ಸಾಮರ್ಥ್ಯ ಮತ್ತು ಅನುಭವಗಳಿಂದ ಕಲಿಯುವ ಸಾಮರ್ಥ್ಯವನ್ನು ಈ ರೀತಿ ಕರೆಯುತ್ತಾರೆ. ಬುದ್ಧಿಶಕ್ತಿ ಅಂತ ಹೇಳಿ ಕರೀತಾರೆ. ಅಮೂರ್ತ ಚಿಂತನ, ನಮ್ಮ ಕಣ್ಣಿಗೆ ಗೋಚರ ಆಗದೇ ಇರುವಂತಹ ವಸ್ತುಗಳ ಬಗ್ಗೆ ನಾವು ಥಿಂಕ್ ಮಾಡಿಕೊಂಡು ಹೇಳುವಂಥದ್ದು ಮತ್ತು ನಮ್ಮ ಸ್ವ ಅನುಭವಗಳಿಂದ ನಮ್ಮ ಅನುಭವಕ್ಕೆ ಬಂದ ಒಂದು ಸನ್ನಿವೇಶ ಘಟನೆಗಳಿಂದ ಕಲಿಯುವ ಸಾಮರ್ಥ್ಯವನ್ನ ಬುದ್ಧಿಶಕ್ತಿ ಅಂತ ಕರೀತಾರೆ. ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ ಎಂದು ಹೇಳಿದ ಮನೋಶಾಸ್ತ್ರಜ್ಞ ಟರ್ಮನ್. ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿ ಬುದ್ಧಿಶಕ್ತಿ ಅಂತ ಹೇಳಿದಂಥವ್ರು.
ನೆಕ್ಸ್ಟ್ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ರೂಪಿಸಿದವರು ಆಲ್ಫ್ರೆಡ್ ಬೀನೆ. ಮಾನಸಿಕ ವಯಸ್ಸು ಮೆಂಟಲ್ ಏಜ್. ಕ್ರೊನೊಲಾಜಿಕಲ್ ಏಜ್ ಅಂದ್ರೆ ದೈಹಿಕ ವಯಸ್ಸು, ನಾವು ಹುಟ್ಟಿದಾಗಿನಿಂದ ಎಷ್ಟು ವರ್ಷಗಳಾಗುತ್ತೋ ಅದನ್ನ ದೈಹಿಕ ವಯಸ್ಸು ಅಂತ ಕರಿತೇವೆ. ಮಾನಸಿಕ ವಯಸ್ಸು ಅಂದ್ರೆ ಆ ಮಗುವಿನ ಬುದ್ಧಿಶಕ್ತಿ ಯಾವ ಮಟ್ಟಕ್ಕಿದೆ, ಯಾವ ವಯಸ್ಸಿನ ಮಟ್ಟಕ್ಕಿದೆ ಅನ್ನುವಂಥದ್ದನ್ನ ತಿಳಿಸುತ್ತೆ. ನೆಕ್ಸ್ಟ್ ಬುದ್ಧಿಶಕ್ತಿ ಸೂಚ್ಯಂಕದ ಪರಿಕಲ್ಪನೆಯನ್ನು ಮೊದಲು ನೀಡಿದವರು ವಿಲಿಯಂ ಸ್ಟರ್ನ್. IQ ಇಂಟೆಲಿಜೆಂಟ್ ಕೋಶಂಟ್ ಹೇಳುವಂತಹ ಒಂದು ಪರಿಕಲ್ಪನೆಯನ್ನ ನೀಡಿದಂಥವರು. ನೆಕ್ಸ್ಟ್ ಮಗುವಿನ ಮಾನಸಿಕ ವಯಸ್ಸು ಯಾವುದನ್ನು ಸೂಚಿಸುತ್ತದೆ, ಅವನ ಮಾನಸಿಕ ಪರಿಪಕ್ವತೆಯ ಮಟ್ಟ. ಆ ಮಗು ಮಾನಸಿಕವಾಗಿ ಎಷ್ಟು ಪಕ್ವವಾಗಿದೆ. ಒಂದು 6 ವರ್ಷದ ಮಗು 1ನೇ ತರಗತಿಯ ಕೆಲವೊಂದಿಷ್ಟು ಬೇಸಿಕ್ಗಳನ್ನು ತಿಳಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂದ್ರೆ ಸರಾಸರಿಯಾಗಿದೆ ಆ ಮಗುವಿನ ಮಾನಸಿಕ ಮಟ್ಟ. ಅದೇ 1ನೇ ತರಗತಿಯ ಮಗು ಆ ವಯಸ್ಸಿನ ಮೂಲಭೂತ ಕೆಲವೊಂದಿಷ್ಟು ಕಲ್ಪನೆಗಳನ್ನ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಅಂದ್ರೆ ಮಾನಸಿಕ ವಯಸ್ಸೇನಿದೆ ಕಡಿಮೆ ಇದೆ. 2ನೇ ತರಗತಿಯ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಉತ್ತರಿಸ್ತಾ ಇದೆ ಅಂದ್ರೆ ಮಾನಸಿಕ ವಯಸ್ಸು ಹೈ ಇದೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಬುದ್ಧಿಶಕ್ತಿ ವೇಗವಾಗಿ ವಿಕಾಸಗೊಳ್ಳುವ ಹಂತ ಬಾಲ್ಯಾವಸ್ಥೆಯಲ್ಲಿ ವಿಕಾಸ ಆಗುತ್ತೆ. ಬುದ್ಧಿಶಕ್ತಿಯನ್ನು ಅಳೆಯಲು ಕ್ರಮಬದ್ಧವಾದ ಪರೀಕ್ಷೆಗಳನ್ನು ಮೊದಲು ರೂಪಿಸಿದವರು ಆಲ್ಫ್ರೆಡ್ ಬೀನೆ. ಹಾಗಾಗಿ ಇವರನ್ನ ಏನಂತ ಕರೀತಾರೆ, ಬುದ್ಧಿಶಕ್ತಿಯ ಜನಕ ಅಂತ ಹೇಳಿ ಇವರನ್ನ ಕರೆಯುವಂಥದ್ದು. ನೆಕ್ಸ್ಟ್ ಬೀನೆ ನಿರೂಪಿಸಿದ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಮೊದಲು ಬಾರಿ ಪರಿಷ್ಕರಿಸಿದವರು ಟರ್ಮನ್. ಇವರು ಬೀನೆ ರೂಪಿಸಿದಂತಹ ಪರೀಕ್ಷೆಯನ್ನು ಪರಿಷ್ಕರಣೆ ಮಾಡ್ತಾರೆ. ಮಕ್ಕಳಿಗಾಗಿ ಮೊಟ್ಟ ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದ ಮನೋವಿಜ್ಞಾನಿ ಆಲ್ಫ್ರೆಡ್ ಬೀನೆ. ನೆಕ್ಸ್ಟ್ ಪ್ರಶ್ನೆ, ಪ್ರಗತಿಶೀಲ ಮಾತ್ರಿಕೆಗಳ ಪರೀಕ್ಷೆಯ ಕರ್ತೃ. ಯಾರು ಈ ಪ್ರಗತಿಶೀಲ ಮಾತ್ರಿಕೆಗಳ ಪರೀಕ್ಷೆಯನ್ನು ತಯಾರು ಮಾಡಿದಂಥವರು? ರೇವನ್ನರ ಪ್ರೋಗ್ರೆಸಿವ್ ಮ್ಯಾಟ್ರಸ್ ಅಂತ ಕರೆಯುವಂಥದ್ದು. ರೇವನ್ನರು ಈ ಪರೀಕ್ಷೆಗಳನ್ನ ತಯಾರು ಮಾಡ್ತಾರೆ. ಒಟ್ಟು ಈ ಒಂದು ವಿಡಿಯೋದಲ್ಲಿ ನಾವು 30 ಪ್ರಶ್ನೆಗಳನ್ನ ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.